ಕಾರಹುಣ್ಣಿಮೆ ಇದು ಮಣ್ಣಿನ ಮಕ್ಕಳೊಂದಿಗೆ ರೈತ ಮಿತ್ರ ಎತ್ತು ಹೋರಿಗಳು ಕುಣಿದು ಕುಪ್ಪಳಿಸುವ ಅಪ್ಪಟ ರೈತರ ಹಬ್ಬ. ಮಳೆಗಾಲದ ಆರಂಭ. ಒಂದೆರಡು ಮಳೆ ಬಿದ್ದು ಮೈ ಬಿರಿದಿದ್ದ ಭೂರಮೆ ಮೇಘರಾಜನ ಆಲಿಂಗನದಿಂದ ಕರಗಿ ಮೆತ್ತಗಾಗಿ ಬೀಜ ಬಿದ್ದರೆ ಸಾಕು. ಆದಿಶೇಷನಂತೆ ಆಕಾಶದೆಡೆ ಮುಖ ಮಾಡುವ ಮೊಳಕೆಗಳು ಸಸಿಯಾಗಿ ಗಿಡವಾಗಿ ಮರವಾಗಿ ಒಂದು ಬೀಜಕ್ಕೆ 10 ತೆನೆಗಳಾಗಿ ಸಹಸ್ರಾರು ಧಾನ್ಯಗಳನ್ನಾಗಿಸುವ ಶಕ್ತಿ ಪಡೆದು ಮಣ್ಣಿನ ಮಕ್ಕಳ ಮುಖದಲ್ಲಿ ಖುಷಿಯ ದಿಬ್ಬಣವನ್ನೇ ಹೊರಡಿಸುವ ವಸುಂಧರೆಯ ಆ ಮಾಂತ್ರಿಕ ಶಕ್ತಿಗೆ ಪರವಶನಾದ ರೈತ ತನ್ನೊಂದಿಗೆ ಹಗಲಿರುಳು ಹೊಲ ಉಳುವ ಎತ್ತುಗಳನ್ನು ಶೃಂಗರಿಸಿ ಕರಿಬಿಟ್ಟು ಗುರಿ ಸೇರಿ ತನ್ನ ಖುಷಿಯ ರುಂಬಾಲಿಗೆ ಮತ್ತೊಂದು ಗರಿ ಸಿಕ್ಕಿಸಿಕೊಳ್ಳುವ ನಿಜಾರ್ಥದ ಸಾರ್ಥಕ ಬದುಕು ಸಾಗಿಸುವ ರೈತರ ಹಬ್ಬ ಕಾರಹುಣ್ಣಿಮೆ. ನಾಡಿನ ವಿವಿಧೆಡೆ ಬೇರೆ ಬೇರೆಯ ರೀತಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಅದರಂತೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಭತ್ತದ ಕಣಜ ಬಳಗಾನೂರಿನಲ್ಲಿ ಪುರುಷರು ಎತ್ತು ಹೋರಿಗಳಿಗೆ ರಂಗುರಂಗಿನ ಹಣೆಪಟ್ಟಿ, ನಡುಪಟ್ಟಿ, ಗ್ವಾಂಡೆ, ಗೆಂಚಿ ಕಟ್ಟಿ ಶೃಂಗರಿಸಿ ಕರಿ ಬಿಡುವುದರಲ್ಲಿ ನಿರತರಾದರೆ, 10ನೇ ವಾರ್ಡಿನ ವಿವಿಧ ಸಮುದಾಯದ ಮಹಿಳೆಯರು ಚಿಕ್ಕ ಮಕ್ಕಳನ್ನು ಮದುಮಗಳನ್ನಾಗಿ ಮಾಡಿ ತೇಟ ಮದುವೆಯಂತೆ ಅಣುಕು ಮದುವೆಯನ್ನು ಮಾಡಿ ಖುಷಿ ಪಡುವ ಪ್ರತೀತಿ ಅನಾದಿ ಕಾಲದಿಂದ ಆನುಚಾನಾಗಿ ನಡೆದು ಬಂದಿದೆ. ಇದು ಮಾನವ ಸಂಘಜೀವಿ. ಅವನು ಒಂಟಿಯಾಗಿ ಬದುಕಿರಲಾರ. ಅವನೊಂದಿಗೆ ಸಾಕು ಪ್ರಾಣಿಗಳು ಪರಿಸರದೊಂದಿಗೆ ಬದುಕಿ ಬಾಳುವ ಪರಿಯ ನೈಜತೆಯನ್ನು ತಿಳಿಸುತ್ತದೆ. ಮಾನವ ನಿಸರ್ಗದ ಮಗು. ಅದರೊಂದಿಗೆ ಬದುಕಿದರೆ ಬತ್ತುವುದಿಲ್ಲ ನಗು. ಆದರೆ ಸ್ವಾರ್ಥಿ ಮಾನವ ತನಗಾಗಿ ಪ್ರಕೃತಿಯ ಒಡಲನ್ನೇ ಬಗೆದು ತನ್ನ ಗೋರಿಯನ್ನು ತಾನೇ ತೋಡಿಕೊಳ್ಳುತ್ತಿದ್ದಾನೆ ಎಂಬುದಕ್ಕೆ ಈ ಜಾಗತಿಕ ತಾಪಮಾನ, ಸುನಾಮಿ, ಸಾಂಕ್ರಾಮಿಕ ಮರಣಾಂತಿಕ ರೋಗಗಳ ಅಟ್ಟಹಾಸ, ಜಲಪ್ರಳಯ, ಅನಾವೃಷ್ಟಿಗಳೇ ಸಾಕ್ಷಿಯಾಗಿವೆ. ಅದಕ್ಕಾಗಿ ಹಿರಿಯರು ಹುಟ್ಟುಹಾಕಿದ ಇಂಥ ಸಂಪ್ರದಾಯಗಳನ್ನು, ಆಚರಣೆಗಳನ್ನು ಜೀವಂತವಾಗಿಡುವ ಮೂಲಕ ನಮ್ಮ ಬದುಕನ್ನು ಹಸನು ಮಾಡಿಕೊಂಡು ನೆರೆಯವರೊಂದಿಗೆ ಖುಷಿಯಾಗಿ ಬಾಳುವ ಪಾಠವನ್ನು ಕಲಿಯಬೇಕಾಗಿದೆ.